ಇನ್ನು ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭಾ ಸದಸ್ಯ ನಟ ಜಗ್ಗೇಶ್ ಕೂಡ ಮಾತನಾಡಿದ್ದಾರೆ. ದರ್ಶನ್ ಬಗ್ಗೆ ನಾನು ಮಾತನಾಡಲ್ಲ ಅಂತ ಹೇಳಿ ನವರಸ ನಾಯಕ ಹೇಳಿದ್ದಾರೆ. ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿದೆ. ಚಿತ್ರರಂಗದಲ್ಲಿ ಶಿಸ್ತಿಲ್ಲದೆ ಇರೋದು ಸಂಕಷ್ಟಕ್ಕೆ ಕಾರಣವಾಗಿದೆ. ಪಬ್ಲಿಕ್ ಟಿವಿಗೆ ನಟ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಹಿಂದೆ ದರ್ಶನ್ ಅರೆಸ್ಟ್ ಆದ ಬೆನ್ನಲ್ಲೇ ಒಂದು ಮಾರ್ಮಿಕವಾದಂತಹ ಟ್ವೀಟ್ ಅನ್ನು ಮಾಡಿದ್ರು ಜಗ್ಗೇಶ್ ಅವರು. ಈಗ ದರ್ಶನ್ ವಿಚಾರಕ್ಕೆ ಹೇಳಿಕೆ ಕೊಡಲಿಕ್ಕೆ ನಿರಾಕರಿಸಿದ್ದಾರೆ. ನಟ ಜಗ್ಗೇಶ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಜಗ್ಗೇಶ್ ಅವರು ಏನು ಹೇಳ್ತಾರೆ ಸರ್ ಕಾರ್ಯಕ್ರಮದ ಬಗ್ಗೆ? ನಿರ್ಮಾಪಕರ ಸಂಘ ಅನ್ನೋದು ಪಾಪ ಇದುವರೆಗೂ ಅಲ್ಲಿ ಇಲ್ಲಿ ಬಾಡಿಗೆ ಕಟ್ಕೊಂಡು ಇದ್ದಂಥ ಪರಿಸ್ಥಿತಿ ಇತ್ತು. ಈಗ ಭಾಳ ವಿಶೇಷವಾಗಿ ಎಲ್ಲರೂ ಒಟ್ಟುಗೂಡಿ ಒಂದು ನಿರ್ಮಾಪಕರ ಸಂಘ ಅನ್ನೋದನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ಯಾವತ್ತೂ ಸ್ಥಿರವಾದಂಥ ಒಂದು ಆಫೀಸ್ ಅನ್ನೋದಿರಬೇಕು ಯಾವತ್ತೂ ಕೂಡ, ಅದಕ್ಕೆ ಕಳೆ ಜಾಸ್ತಿ. ಸಂಕಷ್ಟದಲ್ಲಿ ಇದೆಯಾ ಕನ್ನಡ ಚಿತ್ರರಂಗ ಅನ್ನೋದು ಸರ್ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿ? ಸರ್ ಸಂಕಷ್ಟ ಅಂತ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ. ನಮ್ಮ ಪ್ರಯತ್ನಗಳು ವ್ಯರ್ಥವಾಗ್ತಾ ಇದ್ದಾವೆ ಅಷ್ಟೇ. ಯಾವತ್ತೂ ಉತ್ತಮವಾಗಿ ಆಲೋಚನೆ ಮಾಡಿ ಉತ್ತಮವಾದಂಥ ಕೆಲಸಗಳನ್ನೆಲ್ಲ ಮಾಡಿದಾಗ ಎಲ್ಲವೂ ಸಕ್ಸಸ್ ಆಗುತ್ತೆ. ನಾವು ಸ್ವಲ್ಪ ಡಿಸಿಪ್ಲಿನ್ ಕಮ್ಮಿ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಸಿನಿಮಾ ಮೇಕಿಂಗಿಗೆ ತನ್ನದೇ ಆದಂಥ ಒಂದು ಲ್ಯಾಂಗ್ವೇಜ್ ಇತ್ತು. ಇಷ್ಟು ದಿನ ಒಂದು 6 ತಿಂಗಳುಗಳ ಕಾಲ ಸ್ಕ್ರಿಪ್ಟ್ ಮಾಡೋವಂಥದ್ದು, ಡೈಲಾಗ್ ಬರೆಯುವಂಥದ್ದು, ಹಾಡುಗಳನ್ನ ಮಾಡುವಂಥದ್ದು, ಆಮೇಲೆ ಇಲ್ಲೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಬಜೆಟ್ ಲಿಸ್ಟ್ ಅಂತ ಮಾಡೋದು. ನಾವೆಲ್ಲ ಹಂಗೆ ಮಾಡಿ, ನಾನು 29 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ. ನಾವೆಲ್ಲ ಬಜೆಟ್ ಲಿಸ್ಟ್ ಹಾಕ್ತೀವಿ. ಆಮೇಲೆ ಇಂಥದ್ದು ಅಂತ ಒಂದು ಮಾಡ್ತಾಯಿದ್ವಿ ನಾವು. ಇವಾಗ ಹಂಗಲ್ಲ. ಇವತ್ತು ಸಿನಿಮಾಗೆ ಲ್ಯಾಂಗ್ವೇಜ್ ಇಲ್ದಂಗೆ ಆಗಿದೆ. ಅದು ಇಂಡಿಸಿಪ್ಲಿನ್ ಯಾವ ಜಾಗದಲ್ಲಿ ಇರುತ್ತೆ ಅಲ್ಲಿ ಸಕ್ಸಸ್ ಕಮ್ಮಿ ಬರುತ್ತೆ. ಅದು ಆಗ್ತಾ ಇರೋದಷ್ಟೇ. ಈಗಲೂ ಸರಿ ಮಾಡಿದ್ರೆ ಸರಿ ಆಗುತ್ತೆ. ನಟ ದರ್ಶನ್ ವಿಚಾರಕ್ಕೆ ದಯಮಾಡಿ ಯಾರ ವಿಷಯವನ್ನು ಮಾತಾಡೋಣ, ನೇರವಾಗಿ ನಂದೊಂದಿದ್ರೆ ಕೇಳಿ. ಥ್ಯಾಂಕ್ ಯು. ಈಗ ಓಕೆ, ಇದು ಜಗ್ಗೇಶ್ ಅವರು ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆಗೆ ಮಾದೇಶ್ ಅನಕ, ಪಬ್ಲಿಕ್ ಟಿವಿ ಬೆಂಗಳೂರು. ದರ್ಶನ್ ಮತ್ತು ರೇಣುಕಾಸ್ವಾಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗ್ಗೇಶ್ ಮತ್ತು ಶಿವಣ್ಣ ಅವರ ರಿಯಾಕ್ಷನನ್ನು ನಾವು ಗಮನಿಸಿದ್ವಿ. ಅತ್ಯಂತ ನಾಜೂಕಿನ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಆನೇಕಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ, ನ್ಯಾಯಾಂಗದ ವ್ಯಾಪ್ತಿಯಲ್ಲಿರೋದ್ರಿಂದ ಈ ಪ್ರಕರಣ ಸಹಜವಾಗಿಯೇ ನಾಯಕರುಗಳು, ಚಂದನವನದ ಸೆಲೆಬ್ರಿಟೀಸ್ಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡೋದು ತೀರಾ ಕಡಿಮೆ ಆಗಿತ್ತು. ಬಟ್ ಈಗ ಶಿವಣ್ಣ, ಜಗ್ಗೇಶ್, ಕಿಚ್ಚ ಸುದೀಪ್ ಒಬ್ಬರಾದ್ಮೇಲೆ ಒಬ್ಬರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇವತ್ತೇನೆಲ್ಲ ಮಾತನಾಡಿದ್ರು ಜಗ್ಗೇಶ್ ಮತ್ತೆ ಶಿವಣ್ಣ ಅಂತ? ಮೊದಲನೇ ಬಾರಿಗೆ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತಾಡಿರುವಂಥದ್ದು ಶಿವಣ್ಣ ಆಗಿರ್ಬೋದು, ಹಾಗೆ ಜಗ್ಗೇಶ್ ಆಗಿರ್ಬೋದು, ಇಬ್ರು ಕೂಡ ಮೊದಲನೇ ಬಾರಿಗೆ ಇವತ್ತು ಏನು ನಿರ್ಮಾಪಕರ ಸಂಘದ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ಏನಿತ್ತು, ಆ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಮಾಧ್ಯಮದ ಏನಂದ್ರೆ ಶಿವಣ್ಣ ಮಾತಾಡುವಂತ ಸಂದರ್ಭದಲ್ಲಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರು. ಏನಂದ್ರೆ ಅವರು ಮಾಡಬಾರ್ದಾಗಿತ್ತು, ಅಂದ್ರೆ ಈ ತರದ ವಿಚಾರಗಳಲ್ಲಿ ಸಂಬಂಧಪಟ್ಟಂತೆ ಯಾರು ಕೂಡ ಆತರ ಪಡಬಾರ್ದು, ಯೋಚನೆ ಮಾಡಬೇಕು, ಅರಿವಿಟ್ಕೊಂಡು ನಾವು ಏನೇ ಕೆಲಸ ಮಾಡಬೇಕಾಗುತ್ತೆ ಅನ್ನುವಂತ ಮಾತನ್ನ ಜೊತೆಗೆ ರೇಣುಕಾಸ್ವಾಮಿ ಕುಟುಂಬ ಆಗಿರ್ಬೋದು, ದರ್ಶನ್ ಕುಟುಂಬ ಆಗಿರ್ಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ನೊಂದಿದ್ದಾರೆ ಅವರು, ನೋವಲ್ಲಿದ್ದಾರೆ ಅವರು. ಈ ಸಂದರ್ಭದಲ್ಲಿ ಮಾತನಾಡುವಂಥದ್ದು ಸರಿಯಲ್ಲ, ಏನೇ ಮಾತನಾಡಿದ್ರು ಕೂಡ ಅದು ತಪ್ಪಾಗುತ್ತೆ. ಮುಂದಿನ ದಿನಗಳಲ್ಲಿ ನೋಡೋಣ, ಈಗ ಮಾತಾಡಿ ಏನು ಪ್ರಯೋಜನ ಇಲ್ಲ. ಈಗ ಕೋರ್ಟ್ ತೀರ್ಮಾನ ಮಾಡ್ಬೇಕಾಗತ್ತೆ, ನ್ಯಾಯ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಈ ತರದ ಪ್ರಕರಣಗಳ ಸಂದರ್ಭದಲ್ಲಿ ಅಂದ್ರೆ ನಾನು ಮಾತನಾಡಿದ್ರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಓಕೆ, ಥ್ಯಾಂಕ್ ಯು ಮಾದೇಶ್ ಆನೇಕಲ್ ತಮ್ಮೆಲ್ಲ ಮಾಹಿತಿಗಾಗಿ.